ಕಾಶ್ಯಪ್ನವ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಶ್ಯಪ್ನವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಶಿವಕುಮಾರ್ ಅವರಿಗೆ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ನಮ್ಮ ಯುವ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕೈತಿ. ಸಾಯಂಕಾಲ ಅವರು ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ. ಆದ ಕಾರಣ ನಮಗೆಲ್ಲ ಕಾರ್ಯಕರ್ತರಿಗೆ ಇವತ್ತು ಬಹಳ ಉರ್ತುಂಬೈತಿ. ವಿಜಯಾನಂದ ಕಾಶ್ಯಪ್ ಅವರಿಗೆ ಕ್ಷೇತ್ರ ಮತ್ತಿಷ್ಟು ಅಭಿವೃದ್ಧಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಆ ಭರವಸೆ ನಮಗೈತಿ. ಆಮೇಲೆ ನಮ್ಮ ರಾಜ್ಯ ನಾಯಕರಾದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕೈ ಬಿಡಲಿಲ್ಲ. ಅದು ನಾವು ಅವ್ರಿಗೆ ನಮ್ಮ ಇಡೀ ತಾಲೂಕಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಆದ ಕಾರಣ ಎಲ್ಲರೂ ಬೆಂಗಳೂರಿಗೆ ಸಾಯಂಕಾಲ 4 ಗಂಟೆಗೆ ಪ್ರಮಾಣ ಸ್ವೀಕಾರ ಬರಬೇಕಂತ ವಿನಂತಿಸ್ತೀವಿ. ಜೈ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ವಿಜಯಾನಂದ ಕಾಶ್ಯಪ್ ಅವರಿಗೆ, ನೂತನ ಸಚಿವರಾದ ವಿಜಯಾನಂದ ಕಾಶ್ಯಪ್ ಅವರಿಗೆ, ವಿಜಯಾನಂದ ಕಾಶ್ಯಪ್ ಅವರಿಗೆ, ದಿವಂಗತ ಎಸ್ ಆರ್ ಕಾಶ್ಯಪ್ನವರಿಗೆ, ದಿವಂಗತ ಎಸ್ ಆರ್ ಕಾಶ್ಯಪ್ನವರಿಗೆ, ವೀಣಾ ಕಾಶ್ಯಪ್ನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ. ನೂತನವಾಗಿ ಸಚಿವರಾಗಿ ಆಗಮಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ, ರಾಜ್ಯದ ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಕಿಂಗಪ್ಪ ಕಿಂಗು, ಕಿಂಗಪ್ಪ ಕಿಂಗು, ಕಿಂಗಪ್ಪ ಕಿಂಗು, ನೂತನವಾಗಿ
ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವಂತ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರಿಗೆ, ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರಿಗೆ, ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರಿಗೆ, ಜನನಾಯಕ ವಿಜಯಾನಂದ ಕಾಶಪ್ಪನವ್ರಿಗೆ, ದೀನದಲಿತರ ಆಶಾಕಿರಣ ವಿಜಯಾನಂದ ಕಾಶಪ್ಪನವ್ರಿಗೆ, ಬಡವರ ಬಂಧು ವಿಜಯಾನಂದ ಕಾಶಪ್ಪನವ್ರಿಗೆ, ಯುವಕರ ಕಣ್ಮಣಿ ವಿಜಯಾನಂದ ಕಾಶಪ್ಪನವ್ರಿಗೆ, ನೇಕಾರರ ಕಣ್ಮಣಿ ವಿಜಯಾನಂದ ಕಾಶಪ್ಪನವ್ರಿಗೆ, ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರ ದೀನದಲಿತರ ಕಣ್ಮಣಿಯಾದಂಥ ವಿಜಯಾನಂದ ಕಾಶಪ್ಪನವ್ರಿಗೆ ಕಿಂಗಪ್ಪ ಕಿಂಗು ಕಿಂಗಪ್ಪ ಕಿಂಗು ಅಧಿಕಾರ ಇದೀಗ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಯುವ ನಾಯಕರ ಕಣ್ಮಣಿ ಯುವಕರ ಕಣ್ಮಣಿ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ನಮ್ಮ ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸಚಿವರಾಗಿ ಇದೀಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಾವು ನಮ್ಮ ಎಲ್ಲ ಹುನಗುಂದ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ತುಂಬು ಹೃದಯದಂಥ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಅದೇ ತೆರನಾಗಿ ಈ ಒಂದು ಸಚಿವ ಸ್ಥಾನಕ್ಕೆ ಒಂದು ಸ್ಥಾನಮಾನವನ್ನು PCC ಅಧ್ಯಕ್ಷರಂತ BK ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ASCC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ರಾಹುಲ್ ಜಿ ಅವರಿಗೆ ಹಾಗೂ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ಈಗಿನ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಅನ್ನದಾತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಮ್ಮ ಹುನಗುಂದ ಮತಕ್ಷೇತ್ರದ ವತಿಯಿಂದ ತುಂಬು ಹೃದಯದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ತೆರನಾಗಿ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಹುನಗುಂದ ತಾಲೂಕಿನಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟ ಸಚಿವ ಸ್ಥಾನವನ್ನು ಸಿಗಬೇಕಂತಂದು ಎಲ್ಲ ಸರ್ವಧರ್ಮ ಸಮಾಜದವರು ಹಕ್ಕೊತ್ತಾಯ ಮಾಡಿದ್ದಾರೆ. ಅವ್ರಿಗೂ ಸಹ ಇದೀಗ ನಾವು ಎಲ್ಲ ಸರ್ವಧರ್ಮ ಸಮಾಜಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತುಂಬು ಹೃದಯದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ವಿಜಯಾನಂದ ಕಾಶಪ್ಪನವರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ವಿಜಯಾನಂದ ಕಾಶಪ್ಪನವರಿಗೆ ಕಳೆದ 2 ತಿಂಗಳಿಂದ ಸಚಿವ ಸಂಪುಟದಲ್ಲಿ ದರ್ಜೆ ಪಡೆಯಲು ಸುಮಾರು ಇಳಕಲ್ಲಿನ 52 ಸಣ್ಣ ಪುಟ್ಟ ಎಲ್ಲ ಸಮಾಜಗಳನ್ನು ಇವತ್ತಿನ ದಿವಸ ಏನು ಆಸೆ ಹೊಂದಿದ್ದರು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಹಾಗೂ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರು ಇವತ್ತಿನ ದಿವಸ ಇಳಕಲ್ ಹಾಗೂ ಹುನಗುಂದ ಮತಕ್ಷೇತ್ರದ ಎಲ್ಲ ಜನಾಂಗದ ಎಲ್ಲ ಸಮಾಜ ಬಾಂಧವರ ಅವರ ಅಭಿಲಾಷೆಯನ್ನು ಪೂರ್ಣಗೊಳಿಸಿದ ಶುಭ ದಿನ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಅದಕ್ಕಾಗಿ ಸುಮಾರು 23 ವರ್ಷದಿಂದ ಈ ಕ್ಷೇತ್ರಕ್ಕೆ ಸಚಿವ ಸಂಪುಟದಲ್ಲಿ ದರ್ಜೆ ಸಿಕ್ಕಿರುವುದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲರ ಕನಸು ಅಂದರೆ ಒಂದು ಈ ಸಣ್ಣ ಪುಟ್ಟ ಯಾವುದೇ ಸಮಾಜವಾಗಿರಲಿ ಎಲ್ಲರೂ ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜದವರು ಬೇಡಿಕೊಳ್ಳುತ್ತಿರುವುದು ಅಂದರೆ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಬೇಡಿಕೊಂಡಿದ್ದರು. ಅದಕ್ಕಾಗಿ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿರುವುದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶ್ರಮ ವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ಥರ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಹಾಗೂ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಮಹಾನ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಈ ಸಂದರ್ಭದಲ್ಲಿ ನೆನೆಸಿ ಅವರನ್ನು ಅಭಿನಂದನೆ ಸಲ್ಲಿಸುತ್ತೇನೆ. ನಮಸ್ಕಾರಗಳು ಎಲ್ಲರಿಗೂ. ಇವತ್ತಿನ ದಿನ ಭಾಳ ಖುಷಿಯಾದ ದಿನ. ಎಷ್ಟು ಸಂತೋಷ ಆಗತಕ್ಕಂಥಪ್ಪ ಅಂದ್ರೆ ಅದು ಪಾಲನೆ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ನಮ್ಮ ಭಾಳ ಖುಷಿ ಆಗುತ್ತೆ. ಅವ್ರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಇದು ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಕರ್ನಾಟಕದ ಹುಲಿ ಅಂತಲೇ ಹೆಸರಾಗಿದ್ದಂಥ ನಮ್ಮ ಅಣ್ಣನವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಎಲ್ಲರಿಗೂ ಈ ಒಂದು ಸಂತೋಷಕ್ಕೆ ಯಾರೆಲ್ಲ ಹೊಂದಿದ್ದು ನೋಡು ಅವ್ರಿಗೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.
ಕೊನೆಯದೇನೆಂದರೆ SR ಕಾಶಪ್ಪನವರು ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಆ ಸಂದರ್ಭದಲ್ಲಿ ಆಯ್ಕೆಯಾಗಿದ್ದರು. ಅವರು ಆರ್ಸಿ ಬಂದ ಮೇಲೆ ಈಗ ಅದೇ ಜಾಗದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಆ ದೊಡ್ಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇವತ್ತು ಪ್ರಮಾಣ ವಚನ ತಗೋತಾ ಇದ್ದಾರೆ. ಇದಕ್ಕೆ ಅವರ ಹೋರಾಟನೇ ಮುಖ್ಯ ಕಾರಣ. ಒಂದು ಏನಂದರೆ ಎಲ್ಲ ಸಮಾಜದವರನ್ನ, ಮಹಿಳೆಯರನ್ನ ಎಲ್ಲರನ್ನು ಒಗ್ಗೂಡಿಸುವಂಥ ಶಕ್ತಿ ಇರೋದು ವಿಜಯಾನಂದ ಕಾಶ್ಯಪ್ನವ್ರ ಕಡೆ. ಇವತ್ತು ನೋಡಿದರೆ ನಾನು ಇವತ್ತು ಅವ್ರನ್ನ ಬೆಂಬಲಿಸಿದ ನೋಡಿದರೆ ಈ ಹುಣಗುಂತಲ್ಲ ಕರ್ನಾಟಕದಲ್ಲಿ ಎಲ್ಲರೂ ವಿಜಯಾನಂದ ಕಾಶ್ಯಪ್ನವ್ರು ಬೇಕು. ಅವರಾದ್ರೆ ಏನಾಗುತ್ತಂದರೆ ಅವರು ಯುವಕರಾದರ ಒಂದನೇದ್ದು, ಎರಡನೇದ್ದು ಎಲ್ಲ ಒಗ್ಗೂಡಿಸಿ ಕೆಲಸ ಮಾಡ್ತಾರೆ. ಇವ್ರಿಗೆ ಅಂತಲ್ಲ, ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾರೆ. ಈಗಾಗಲೇ ಇಳ್ದಲ್ಲ ಸಾಕಷ್ಟು ಕೆಲಸ ಮಾಡ್ಯಾರ. ಎಲ್ಲ ಮೊದಲು ಅವ್ರು ಫಸ್ಟ್ ಏನು ಕೆಲಸ ಮಾಡ್ತಾರೆ, ಎಲ್ಲ ಸಮಾಜದವರು ಒಗ್ಗೂಡ್ಸ್ಯಾರ. ಇವತ್ತು ಎಲ್ಲ ಸಮಾಜದವರು ಅವ್ರ ಬಗ್ಗೆ ಹೋರಾಟ ಮಾಡೋಕೆ ಅಲ್ಲಿ ಮಟ್ಟ ಬಂದಾರ. 64 ಸಮಾಜ ಹೋರಾಟ ಮಾಡಿದ್ದಕ್ಕೆ ಇವತ್ತು ಆ ಪ್ರತಿಫಲವಾಗಿ ನಮ್ಗೆ ಇವತ್ತು ಸಚಿವರ ಸ್ಥಾನ ಸಿಕ್ತು. ನಮಗೆಲ್ಲರಿಗೂ ಖುಷಿಯಾಗೈತಿ. ನಾವು ಸ್ವೀಟ್ಸ್ ಅದೇ ಕಲಿಸ್ತಾ ಇದ್ದೀವಿ. ಸ್ವೀಟ್ನ ಒಬ್ರಿಗೊಬ್ರು ಹಂಚ್ಕೊಂಡಿವಿ. ಇಂಥ ಒಂದು ವಿಜಯಾನಂದ ಕಾಶ್ಯಪ್ನವರು ಅವ್ರಿಗೆ ದೊಡ್ಡ ದರ್ಜೆಯನ್ನು ಕೊಡಲಿ. ಯಾಕಂದ್ರೆ ಅದನ್ನು ನಿಭಾಯಿಸೋ ಶಕ್ತಿ ಅವ್ರಿಗೆ ಐತಿ. ಅವ್ರು ಅದನ್ನು ತಗೊಳ್ಳೇಬೇಕು, ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಹೋರಾಟ ಮಾಡಿದಾಗ ಅವ್ರ ಶಕ್ತಿ ನೋಡಿದ್ದೀರಿ. ಈಗ ದೊಡ್ಡ ದರ್ಜೆ ಒಂದು ಕೊಟ್ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಬರೀ ಹುಣಗುಂದ ಇಲ್ಕಲ್ನಾಗ ಕೆಲಸ ಮಾಡ್ಯಾರ, ಬಾಗಲಕೋಟೆ ಜಿಲ್ಲೆ ಅಂತ ಕೆಲಸ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಮಿನಿಸ್ಟರ್ ಆದಮೇಲೆ ಕೆಲಸ ಮಾಡಲೇಬೇಕು. ಅದನ್ನ ಜೊತೆಗೆ ಬಾಗಲಕೋಟೆ ಅವ್ರಿಗೆ ಕೋಟಿಗೆ ಅವ್ರಿಗೆ ಕೊಡಬೇಕು, ಬಿಜಾಪುರ ಕೊಡಬೇಕು. ಎರಡೂ ಅವ್ರಿಗೆ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಎಲ್ಲ ಇದಕ್ಕೆ ಕಾರಣರಾದ, ನಾವು ಒಂದೇ ಮಾತು ಹೇಳ್ತೇನೆ, ಇದಕ್ಕೆಲ್ಲ ಕಾರಣರಾದ ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ನಾವೆಲ್ಲರೂ ಕೂಡಿ ಅಭಿನಂದನೆಗಳಿವೆ. ಯಾರು ಹೋರಾಟಕ್ಕೆ ಬಂದಿದ್ರು ಅವ್ರಿಗೆಲ್ಲ ನಮ್ಮ ಅಭಿನಂದನೆಗಳು. ಅದು ಕಾಶ್ಯಪ್ನವ್ರ ಪರವಾಗಿ